ಅವೇಕಿಗಳು ಸಂವಿಧಾನ ವಿರೋಧ ಭಾಷೆನ ಅಂಬೇಡ್ಕರ್ ದೇವರಂತ ನೆನೆಸ್ಕೊಂಡಂತ ಹೇಳ್ತಾರೆ. ಅವೇಕಿ ಪ್ಯಾಸನ್ ಅಂತ ಹೇಳ್ತಾರೆ. ಅಂಬೇಡ್ಕರ್ನ ಅಲ್ರಿ ಬಸವಣ್ಣವ್ರು 12ನೇ ಶತಮಾನದಾಗ ಹೇಳ್ಯಾರ, ನರಕ ಬೇರಿಲ್ಲ ಕಾಣಿರೋ ಸ್ವರ್ಗ ಬೇರಿಲ್ಲ ಕಾಣಿರೋ ಅಂತೇಳಿ. ಅಂತ ಸ್ವರ್ಗ ನರಕವನ್ನ ತೋರಿಸಿದಂತಹ ಮಹಾನ್ ಬಸವಣ್ಣನವರ ಬುದ್ಧ ಬಸವ ಅಂಬೇಡ್ಕರ್ ತತ್ವದಲ್ಲಿ ಸಾಲೊಂದು ಇಡೀ ಭಾರತ ಜನಾಂಗಕ್ಕೆ ಸ್ವರ್ಗವನ್ನ ತೋರಬೇಕಂತ ಮೊದಲು ನೀರು ಸ್ವರ್ಗಕ್ಕೆ ಹೋಗ್ಲೆ ಅವೇಕ್ ನನ್ನ ಮಗನ ಮೊದಲು ನೀರು ಸ್ವರ್ಗಕ್ಕೆ ಹೋಗಂದ್ರೆ ಭಾರತ ತಲೆ ಭಾರತ ಶಾಂತಿ ಮುಕ್ತವಾಗ್ತೈತಿ. ಕುವೆಂಪುರವರು ಹೇಳಿದಾಗೆ ನಮ್ದು ಶಾಂತಿಯ ತೋಟ. ಇಂಥ ಭಾರತ ದೇಶದಲ್ಲಿ ಜಾತಿ ವಿಸರ್ಜಿತ ವ್ಯಕ್ತಿ ಮನುವ್ಯಾಧಿಗಳು ತಾರತಮ್ಯವನ್ನು ಎಣಿಸಿ ತಮ್ಮದೇ ಆದಂತಹ ಸರ್ಕಾರವನ್ನು ನಡೆಸೋದಕ್ಕೆ ಡಿವೈಡರ್ಶಿಪ್ ಬ್ರಿಟಿಷ್ ಪಾಲಿಸಿಯನ್ನ ಅನುಸರಿಸಿಕೊಂಡು ಬಂದಂತ ನಿಮ್ಮಂತ ಅವೇಕಿಗಳನ್ನ ಮುಚ್ಚಬೇಕಾದ್ರೆ ನೀವು ಮೊದಲ ಸ್ವರ್ಗಕ್ಕೆ ಹೋರಿ. 7 ಜನ್ಮ ಅಲ್ಲ, ಒಂದೇ ಜನ್ಮಕ್ಕೆ ಸಾಕು ನಿಮ್ಮ ಜೀವನ. ಗೃಹ ಮಂತ್ರಿ ಇದ್ದಾನಲ್ಲ ಅವನಂತವನ್ನ ಈ ದೇಶದಿಂದ ಗಡಿಪಾರು ಮಾಡ್ಬೇಕಂತ ನಾವು ದಲಿತರಷ್ಟೇ ಅಲ್ಲ, ಇಲ್ಲಿ ಉಳಿದಂಥವರು ಅಂಬೇಡ್ಕರ್ ನೆರಳಿನಲ್ಲಿ ಇವತ್ತೇನಾದ್ರು ತಹಶೀಲ್ದಾರ್ ಕಚೇರಿ ಇದೆ ಅಂದ್ರೆ ಅದು ಅಂಬೇಡ್ಕರ್ ಸಂವಿಧಾನದಲ್ಲಿ ನಡಿಬೇಕಾಗುತ್ತಾ. ಇವತ್ತು ನಾವು ನಡೆದಾಡೋ ದಾರಿ ಕೂಡ ಅಂಬೇಡ್ಕರ್ ಅವರ ದಾರಿಯಲ್ಲಿ ನಡಿಬೇಕಾಗುತ್ತಾ. ಯಾವ ದೇವರಾಕಿದ ದಾರಿಯಲ್ಲಿ ಕೂಡ ಯಾರು ನಡೀಲಿಕ್ಕೆ ಆಗಿಲ್ಲ. ದೇವರುಗಳಂತ ಏನು ಅವರಪ್ಪ ಅವರಮ್ಮ ಅಂತ ಹೇಳ್ಕೊತಿದ್ರಲ್ಲ, ಆ ದೇವರುಗಳಿದ್ದಾಗ ಕೆಳ ವರ್ಗದವರಿಗೆ ಕಸಬರಿಗೆ ಚಿಪ್ಪನ್ನು ಕಟ್ಟಿದಂತ ನಾಲಾಯಕರು ಇವತ್ತು ಅವರನ್ನೇ ದೇವರಂತ ಪ್ರತಿಬಿಂಬಿಸುತ್ತಿದ್ದಾರೆ. ಅಂಬೇಡ್ಕರ್ ಆಶೀರ್ವಾದದಿಂದ ಇವತ್ತು ನಾವು ಸೂಟು ಬೋಟು ಸೈಟು ಇವತ್ತು IAS IPS ಅಧಿಕಾರಿಗಳಾಗಿದ್ದೀವಿ. ಇವತ್ತು ನಾವು ಬುದ್ಧಿವಂತರಾಗಿದ್ದೀವಿ. ಆದ ಕಾರಣ ದಲಿತ ಬಾಂಧವರಲ್ಲಿ ಒಂದು ವಿನಂತಿ ಅಂದ್ರೆ ಕೇವಲ ಇದು ಛಲವಾದಿ ಮತ್ತು ಮಾದಿಗ ಸಮಾಜಕ್ಕೆ ಕೊಡುಗೆ ಅಲ್ಲ, ಇದರಿಂದ ಲಾಭ ತಗೊಳ್ಳುವಂತ ಹಲವಾರು ವಿವಿಧ ಜನಾಂಗದವರು ಅದರ ಅವರು ಕೂಡ ಎಚ್ಚೆತ್ತುಕೊಳ್ಬೇಕು. ನಾವು ಯಾಕೆ ಹೇಳಿಕೆತ್ತೀವಿ ಅಂದ್ರ ಪ್ರತಿಯೊಂದು ಹೋರಾಟದಲ್ಲಿ ಪ್ರತಿಯೊಂದು ಮೆರವಣಿಗೆಯಲ್ಲಿ 2 ಜಾತಿ ಸೀಮಿತವಾಗಿದೆ. ಆದರೆ ಅವರು ಕೊಟ್ಟಂತ ಕೊಡುಗೆಯನ್ನು ಇತರ ಜಾತಿಗಳು ಅನುಭವಿಸಿಕೊಂಡು ರಾಜರಾಷ್ಟ್ರೀಯವಾಗಿ ನಾವೆಲ್ಲ ಸ್ಟ್ರೈಕ್ ಮಾಡ್ಕೊಂತ ಬರಬೇಕಂದ್ರೆ ನಮಗೆ ಟಾಟಾ ಮಾಡಿ ಹೋಗುವಂತ ಪ್ರವೃತ್ತಿಯನ್ನು ಬಿಟ್ಕೊಳ್ಬೇಕು. ಗೃಹ ಮಂತ್ರಿ ಲುಚ್ಚ ಲಫಂಗ ಅಮಿತ್ ಶಾ ಮಾತಾಡಿದ್ದಾನೆ. ಏನಂತ ಮಾತಾಡ್ತಾರೆ ಅಂತಂದ್ರೆ ಅಂಬೇಡ್ಕರ್ 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 ಅಂತ ಹಣ್ಣು ಬದಲಾಗಿ ದೇವರನ್ನು ನೆನೆಸಿದ್ರೆ 7 ಜನ್ಮಕ್ಕೆ ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಹೇಳ್ತಾನೆ ಬೋಳಿ ಮಗ. ಲೇ ಬೋಳಿ ಮಗ ಅಮಿತ್ ಶಾ, ನಾವು ಹುಡುಗನಿಂದ ನಿನಗೆ ಒಂದು ಸವಾಲು ಆಗ್ತಾ ಇದ್ದೀನಿ. ನೀನು ಎಷ್ಟು ದೇವರನ್ನು ಸಾಕಿದಿ, ನೀ ಎಷ್ಟು ದೇವರ ಮೇಲೆ ನಂಬಿಕೆ ಇಟ್ಟಿದ್ದಿ, ನೀ ದೇವರ ಬಗ್ಗೆ ಮಾತನಾಡುವಂತವನು ಒಂದು ಮೂಲೆಯ ದೇವರ ಕೋಣೆಯಲ್ಲಿ ಕೂಡಬೇಕಿತ್ತು. ಆ ಕೋಣೆಯಲ್ಲಿ ಕೂಡಬೇಕಾದಂತ ಮಂಗೇನ ಮಗನ್ನ ಈ ದೇಶದ ಗೃಹ ಮಂತ್ರಿ ಮಾಡಿದ್ದು ಯಾರು ಅಂದ್ರೆ ನಮ್ಮಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ನೆನಪಿಟ್ಕೋಬೇಕು ನೀವು. ನಮ್ಮಪ್ಪ ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಆ ಕಾನೂನಿನ ಅಡಿಯಲ್ಲಿ ನೀನು 2 ಬಾರಿ ಗೃಹ ಮಂತ್ರಿ ಆಗಿದೀಯಾ. ಅದನ್ನು ಮೊದಲು ನೆನಪಿಸಿಕೊಂಡು ಮರಳಿ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡುವುದನ್ನು ಕಲಿತುಕೊಳ್ಬೇಕು ಅಮಿತ್ ಶಾ. ಈ ದೇಶದ ಪ್ರಧಾನ ಮಂತ್ರಿ ವಿಶ್ವಗುರು ವಿಶ್ವಗುರು ಅಂತ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲರೂ ಮಾತನಾಡ್ತಾ ಇದ್ದಾರೆ. ವಿಶ್ವಗುರು ಒಬ್ಬ ಅಂಬೇಡ್ಕರ್ ನಿಂದ ನೀ ಪ್ರಧಾನಿ ಆಗಿದೆಯಾ, ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ನೀ ಗೃಹ ಮಂತ್ರಿ ಆಗಿದೆಯಾ. ಆದ್ರೆ ಅವನ ಪರವಾಗಿ ವಹಿಸ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ಗೆ ರಾಜಕಾರಣಕ್ಕೋಸ್ಕರ ಉಪಯೋಗಿಸಿಕೊಂಡಿದ್ದಾರೆ ಅನ್ನುವಂತ ಮಾತನ್ನು ಬಾಬಾ ಸಾಹೇಬ್ ರಾಜಕಾರಣಕ್ಕೆ ಒಯ್ಯುವಂತ ನೀಚ ಬಿಜೆಪಿಗರಿಗೆ ಮನುವಾದಿಗಳಿಗೆ ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಇವತ್ತು ಹುಣಗುಂದಿನಿಂದ ಜೋರಾಗಿ ಧಿಕ್ಕಾರವನ್ನು ಹಾಕಬೇಕಾಗಿದೆ. ಈ ಅಮಿತ್ ಶಾ ಅನ್ನುವಂತಹ ಒಬ್ಬ ವ್ಯಕ್ತಿ ಬಾಬಾ ಸಾಹೇಬ್ ಸಂವಿಧಾನ ಕೊಡದೇ ಇದ್ರೆ ಈತ ಏನ್ ಮಾಡ್ತಾ ಇದ್ದ ಅನ್ನುವಂಥದ್ದನ್ನ ನಾನು ಒಂದ್ಸರಿ ಹೇಳ್ಬಿಡ್ತೀನಿ. ಏನು ಅಂದ್ರೆ ಇವ ಮೂಲತಃ ಏನ್ ಮಾಡ್ತಾ ಇದ್ದ ಗುಜರಿ ಕೆಲಸ ಮಾಡ್ತಿದ್ದ, ಮೋಡ್ಕ ಹಾಸ್ತಿದ್ದ. ಮೋಡ್ಕ ಹಾಸ್ತಾ ಇರುವಂತ ಒಬ್ಬ ವ್ಯಕ್ತಿ, ಈ ಮೋಡ್ಕ ಹಾಸ್ತಾ ಇರುವಂತ ಒಬ್ಬ ವ್ಯಕ್ತಿ ಈ ದೇಶದ ಗೃಹ ಮಂತ್ರಿ ಆಗಿದ್ದಾನೆ ಅಂತಂದ್ರೆ ನೀ ದೇವ್ರ ನೆನೆಸಿದ್ದಾಳ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿತ್ಯ ನೆನೆಸ್ಬೇಕು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಅಮಿತ್ ಶಾ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಹಗುರವಾಗಿ ಮಾತನಾಡಿದಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆಯನ್ನು ಖಂಡನೀಯ. ತಕ್ಷಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ
ಅಖಂಡ ಭಾರತೀಯರಿಗೆ ಕ್ಷಮೆ ಕೇಳುವ ಕುರಿತು ಮಾನ್ಯರೇ ಈ ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 18/12/2024 ಸಂಸತ್ ಭವನದ ಅಧಿವೇಶನದ ಸದನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಅನ್ನುವ ಬದಲಾಗಿ ದೇವರು ಜಪ ಮಾಡಿದ್ರೆ ಸ್ವರ್ಗ ಸಿಗುತ್ತೆ ಎನ್ನುವಂತ ಮಾತನ್ನು ಆಡುವ ಮೂಲಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಪಮಾನಪಡಿಸಿದ್ದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಅಖಂಡ ಭಾರತ ದೇಶಕ್ಕೆ ಕೊಟ್ಟಂತ ಜಗತ್ ಪ್ರಸಿದ್ಧ ಸಂವಿಧಾನದಲ್ಲಿ ಮತ ಪಡೆದು ಅಧಿಕಾರ ಉಂಟು ಅನೇಕ ಹುದ್ದೆಗಳನ್ನು ಅನುಭವಿಸಿ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಂವಿಧಾನದ ಬಗ್ಗೆ ಮಾತನಾಡಿದ ಮನೋವಾದಿ ಗೃಹ ಸಚಿವ ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸ್ತಾ ಇದ್ದೀವಿ. ಇಂಥ ಸಂವಿಧಾನ ವಿರೋಧಿ ಸಚಿವ ಅಮಿತ್ ಶಾ ಅವರ ಬ್ಯಾಟ್ ಬೀಸುತ್ತಿರುವಂತಹ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ಸಚಿವ ಸಂಸದರು ಇದನ್ನು ಬಿಟ್ಟು ವಿವಾದಾತ್ಮಕವಾಗಿ ಹೇಳಿಕೆಯನ್ನು ನೀಡಿದ ಗೃಹ ಸಚಿವ ಅಮಿತ್ ಶಾ ಅವರನ್ನು ತಕ್ಷಣವೇ ಶಿಸ್ತು ಕ್ರಮವನ್ನು ಜರುಗಿಸಬೇಕು ಅವರ ಮೇಲೆ. ಈ ಮೂಲಕ ಅದರ ಜೊತೆಗೆ ಸಂವಿಧಾನ ವಿರೋಧಿ ಅಂಬೇಡ್ಕರ್ ವಿರೋಧಿ ಅಮಿತ್ ಶಾ ತಕ್ಷಣವೇ ರಾಜೀನಾಮೆಯನ್ನು ನೀಡಿ ಇಡೀ ಭಾರತೀಯರಿಗೆ ಬಹಿರಂಗವಾಗಿ ಕ್ಷಮೆ ಯಾಚಿಸುವಂತೆ ಒತ್ತಾಯಿಸುತ್ತಿದ್ದಾವೆ. ಜೈ ಭೀಮ್. ಭಾರತ್ ಮಾತಾ ಕಿ ಅಂಬೇಡ್ಕರ್